ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಯೂಟ್ಯೂಬಿಂದ ಯೂಟ್ಯೂಬರ್ಗೆ ದುಡ್ಡು ಹೇಗೆ ಬರುತ್ತೆ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ, ಅಂದರೆ ಫಸ್ಟ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ಗೆ ಆ್ಯಡ್ ಆಗೋವರೆಗೂ ಏನೇನೆಲ್ಲ ಪ್ರೊಸೆಸ್ ಇರುತ್ತೆ ಅದನ್ನು ಒನ್ ಬೈ ಒನ್ ಪಿನ್ ಟು ಪಿನ್ ತಿಳಿಸ್ತಾ ಹೋಗ್ತೀನಿ. ಮತ್ತು ಇದರಲ್ಲಿ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಕಾಮನಾಗಿ, ಅಂಥ ಪ್ರಾಬ್ಲಮ್ಸ್ನ ಹೇಗೆ ಅವಾಯ್ಡ್ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ನೀವು ಎಂಡ್ವರೆಗೂ ನೋಡಲಿಲ್ಲ ಅಥವಾ ಸ್ಕಿಪ್ ಮಾಡಿ ನೋಡ್ತಾ ಇದ್ದರೆ ನಿಮಗೆ ಅರ್ಥ ಆಗಲ್ಲ, ಮುಂದೆ ಅಂಥ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಫ್ರೆಂಡ್ಸ್, ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಒಂದು ಜಿಮೇಲ್ ಅಕೌಂಟ್ ಇರಬೇಕಾಗುತ್ತೆ. ಇರಲಿಲ್ಲ ಅಂತಂದರೆ ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಇದು ಫ್ರೀ ಆಗಿರುತ್ತೆ. ಕ್ರಿಯೇಟ್ ಮಾಡಿ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಬೋದು. ಫ್ರೆಂಡ್ಸ್, ನಾನು ಏನೇನು ಹೇಳ್ತಾ ಇದ್ದೀನಲ್ಲ ಇದ್ರ ರಿಲೇಟೆಡ್ ವೀಡಿಯೋಸ್ ನಾನು ಆಗಲೇ ಮಾಡಿರ್ತೀನಿ. ಈಗ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದಾಗಲಿ ಮತ್ತು ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡೋದಾಗಲಿ, ಇಂಥ ಒಂದು ಟಾಪಿಕ್ಸ್ ನಾನು ಆಗಲೇ ಯೂಟ್ಯೂಬ್ ನನ್ನ ಚಾನಲ್ನಲ್ಲಿ ಮಾಡಿದ್ದೀನಿ. ನಿಮಗೆ ಯಾವ ಟಾಪಿಕ್ ರಿಲೇಟೆಡ್ ನಿಮಗೆ ವೀಡಿಯೋ ಬೇಕಾಗಿರುತ್ತೆ ನನ್ನ ಚಾನಲ್ನಲ್ಲಿ ನೀವು ಸರ್ಚ್ ಮಾಡ್ಬೋದು. ಈಗ ನೀವು ಯಾವ ಟಾಪಿಕ್ ಬೇಕಾಗಿರುತ್ತೆ ಆ ಟಾಪಿಕ್ನ ಅಲ್ಲಿ ಟೈಪ್ ಮಾಡಿ ಸಜ್ಜನ್ ಟೆಕ್ ಅಂತೇಳಿ ಲಾಸ್ಟ್ಗೆ ನೀವು ಸರ್ಚ್ ಮಾಡಿದರೆ ನನ್ನ ವೀಡಿಯೋ ಬರುತ್ತೆ. ಆ ಥರ ನಿಮಗೆ ಯಾವ ಟಾಪಿಕ್ ಬೇಕು ನೀವು ಸರ್ಚ್ ಮಾಡ್ಬೋದು. ಫ್ರೆಂಡ್ಸ್, ಈಗ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಿದಾದ್ಮೇಲೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತೀರಾ. ಕ್ರಿಯೇಟ್ ಮಾಡಿದಾದ್ಮೇಲೆ ಫಸ್ಟ್ ಏನು ಮಾಡಬೇಕು ಅಂತಂದರೆ, ನೀವು ಜಿಮೇಲ್ ಅಕೌಂಟ್ ಮತ್ತು ಪಾಸ್ವರ್ಡ್ನ ನೆನ್ಪಿಟ್ಕೋಬೇಕು. ನೆನ್ಪಿಟ್ಕೋಕೆ ಆಗಲ್ಲ, ಅದನ್ನು ಒಂದು 2-3 ಕಡೆ ಬರೆದಿಟ್ಕೊಳ್ಳಿ ಫ್ರೆಂಡ್ಸ್. ಯಾಕೆ ಅಂತಂದರೆ, ನೀವು ಜಿಮೇಲ್ ಅಕೌಂಟ್ ಮತ್ತು ಪಾಸ್ವರ್ಡ್ ನೆನಪೋಯ್ತು ಅಂತಂದರೆ ನೀವು ಅಲ್ಲಿ ನೋಡಿಕೊಂಡು ಮತ್ತು ನೀವು ಜಿಮೇಲ್ ಅಕೌಂಟ್ ಪಾಸ್ವರ್ಡ್ ರಿಕವರ್ ಮಾಡ್ಕೋಬೋದು. ಒಂದು ವೇಳೆ ನೀವು ಮೊಬೈಲಿಂದ ನೀವು ಯೂಟ್ಯೂಬ್ ಚಾನಲ್ನ ರನ್ ಮಾಡ್ತಾಯಿದ್ರಿ ಅಂತಂದರೆ, ಅಥವಾ ಲ್ಯಾಪ್ಟಾಪಿಂದ ನೀವು ರನ್ ಮಾಡ್ತಾಯಿದ್ರಿ ಅಂತಂದರೆ, ಲ್ಯಾಪ್ಟಾಪ್ ಅಥವಾ ಮೊಬೈಲ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು, ಫಾರ್ಮೇಟ್ ಆಯಿತು, ಮೊಬೈಲ್ ರೀಸೆಟ್ ಆಯಿತು, ಫಾರ್ಮೇಟ್ ಆಯಿತು, ಎಲ್ಲ ಡಾಟಾ ಎರೇಸ್ ಆಯಿತು ಅಂತಂದರೆ, ನಿಮ್ಮ ಜಿಮೇಲ್ ಮತ್ತು ಪಾಸ್ವರ್ಡ್ ಎಲ್ಲ ಹೋಯ್ತು ಅಂತಂದರೆ ನಿಮ್ಮ ಚಾನಲ್ ರಿಕವರ್ ಮಾಡೋಕ್ಕೆ ಆಗಲ್ಲ ಫ್ರೆಂಡ್ಸ್. ಆಗುತ್ತೆ, ಆದರೆ ಅದಕ್ಕೆ ಕಷ್ಟಪಡಬೇಕಾಗುತ್ತೆ. ಸ್ವಲ್ಪ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೀವು ಜಿಮೇಲ್ ಪಾಸ್ವರ್ಡ್ ಒಂದು ಕಡೆ ಬರೆದಿಟ್ಕೊಂಡ್ರೆ ಅದು ಪ್ರಾಬ್ಲಮ್ ಆಗಲ್ಲ. ನಿಮ್ಮ ಮೊಬೈಲ್ ಮತ್ತು ಕಂಪ್ಯೂಟರ್ ಏನಾದರೂ ಪ್ರಾಬ್ಲಮ್ ಆದರೆ ನೀವು ಆ ಜಿಮೇಲ್ ಪಾಸ್ವರ್ಡ್ ಹಾಕ್ಕೊಂಡು ಹೊಸ ಮೊಬೈಲಲ್ಲಿ ಅಥವಾ ಹೊಸ ಲ್ಯಾಪ್ಟಾಪಲ್ಲಿ ನೀವು ನಿಮ್ಮ ಚಾನಲ್ನ ಓಪನ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು, ರನ್ ಮಾಡ್ಬೋದು ಫ್ರೆಂಡ್ಸ್. ಈ ಒಂದು ಪ್ರಾಬ್ಲಮ್ ಸ್ವಲ್ಪ ಜನ ಫೇಸ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇದನ್ನು ನೀವು ಈ ಥರ ನೀವು ಒಂದು ಕಡೆ ಬರ್ಕೊಂಡು ಅವಾಯ್ಡ್ ಮಾಡಿ. ಇದಾದಮೇಲೆ ನೀವು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀರ. ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀರಾ, 50-60 ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ, ವ್ಯೂಸ್ ಬರ್ತಾಯಿರಲ್ಲ. ಆದರೂ ಕೂಡ ನೀವು ಬೇಜಾರಾಗಬೇಡಿ. ಒಂದು ಸ್ವಲ್ಪ ವೀಡಿಯೋಸ್ ವೈರಲ್ ಆಗೋವರೆಗೂ ನೀವು ತಡಿಬೇಕಾಗುತ್ತೆ, ಅಲ್ಲಿವರೆಗೂ ಕಾಯಬೇಕಾಗುತ್ತೆ. ನಿಮ್ಮ ಒಂದು ಟಾಪಿಕ್ಸ್ ಒಂದೊಂದು ವೀಡಿಯೋ ವೈರಲ್ ಆಗಲ್ಲ ಬೇಗ, ಸ್ವಲ್ಪ ದಿನ ಒಂದು 6 ತಿಂಗಳು 8 ತಿಂಗಳು ಆದಮೇಲೆ ವೈರಲ್ ಆಗುತ್ತೆ. ಅಲ್ಲಿವರೆಗೂ ಪೇಷನ್ಸ್ ಇರಬೇಕು ಫ್ರೆಂಡ್ಸ್ ನಿಮ್ಮ ಹತ್ರ. ವೈರಲ್ ಆದಮೇಲೆ ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಮತ್ತು ಇದರಲ್ಲಿ ಏನು ಅಂತಂದರೆ, ವೀಡಿಯೋಗೆ ಕರೆಕ್ಟಾಗಿ ಥಂಬ್ನೇಲ್ ಕ್ರಿಯೇಟ್ ಮಾಡೋದನ್ನ ತಿಳ್ಕೊಂಡಿರಬೇಕು, ಟೈಟಲ್ನ ಚೆನ್ನಾಗಿ ಬರೋದು ತಿಳ್ಕೊಂಡಿರಬೇಕು, ಡಿಸ್ಕ್ರಿಪ್ಷನ್ ಬರೋದನ್ನ ತಿಳ್ಕೊಂಡಿರಬೇಕು, ಮತ್ತು ಟ್ಯಾಗ್ಸ್ನ ಹೇಗೆ ಹಾಕಬೇಕು ಅಂತೇಳಿ ಎಲ್ಲ ತಿಳ್ಕೊಂಡಿರಬೇಕು. ಇಂಪಾರ್ಟೆಂಟ್ ಇರುತ್ತೆ, ಇವೆಲ್ಲನೂ ತಿಳ್ಕೊಂಡಿರಬೇಕು ಫ್ರೆಂಡ್ಸ್. ಮತ್ತು ಎಂಡ್ ಸ್ಕ್ರೀನಲ್ಲಿ ವೀಡಿಯೋಸ್ ಹಾಕೋದನ್ನ ತಿಳ್ಕೊಂಡಿರಬೇಕು, ಐ ಕಾರ್ಡ್ ಹಾಕೋದು ತಿಳ್ಕೊಂಡಿರಬೇಕು. ಸ್ವಲ್ಪ ಟಿಪ್ಸ್ ಇರುತ್ತೆ, ಇವೆಲ್ಲ ನೀವು ಫಾಲೋ ಮಾಡಿದರೆ ವ್ಯೂಸ್ ಜಾಸ್ತಿ ಆಗುತ್ತೆ, ಮತ್ತು ವಾಚ್ ಟೈಮ್ ಜಾಸ್ತಿ ಆಗುತ್ತೆ, ಮತ್ತು ನಿಮ್ಮ ಚಾನಲ್ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಿಮ್ಮ ಚಾನಲಲ್ಲಿ ವೀಡಿಯೋಸ್ ಆಗ್ತಾಯಿದ್ರೆ ವ್ಯೂಸ್ ಬರ್ತಾ ಇರುತ್ತೆ. ಮತ್ತು ಇಂಪಾರ್ಟೆಂಟ್ ಏನಿದೆ ಅಂತಂದರೆ, ಕಾಪಿರೈಟ್ ಸ್ಟ್ರೈಕ್ ಯಾಕೆ ಬರುತ್ತೆ ಮತ್ತು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಯಾಕೆ ಬರುತ್ತೆ ಅಂತೇಳಿ ಅದನ್ನು ತಿಳ್ಕೊಂಡಿರ್ಬೇಕು ಫ್ರೆಂಡ್ಸ್. ನೀವು ಕಾಪಿರೈಟ್ ಸ್ಟ್ರೈಕ್ ಅಂದರೆ, ನೀವು ಬೇರೆಯವ್ರ ಕಂಟೆಂಟ್ ಯೂಸ್ ಮಾಡಿದರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಅಂದರೆ ಅವರು ವೀಡಿಯೋ ಯೂಸ್ ಮಾಡೋದಾಗಲಿ, ಅವ್ರ ಇಮೇಜಸ್ ಯೂಸ್ ಮಾಡೋದಾಗಲಿ, ಮತ್ತು ಗೂಗಲ್ನಲ್ಲಿ ಬೇರೆ ವೆಬ್ಸೈಟ್ನಲ್ಲಿ ಇಮೇಜಸ್ ಇರುತ್ತೆ, ವೀಡಿಯೋಸ್ ಇರುತ್ತೆ, ಅವು ಯೂಸ್ ಮಾಡೋದಾಗಲಿ ಅಂತ ಯೂಸ್ ಮಾಡಿದರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಅದಕ್ಕೋಸ್ಕರ ನೀವು ಕಾಪಿರೈಟ್ ಫ್ರೀ ಇಮೇಜಸ್ ಇರುತ್ತೆ ಮತ್ತು ವೀಡಿಯೋಸ್ ಇರುತ್ತೆ, ಅಂಥವನ್ನು ನೀವು ಯೂಸ್ ಮಾಡಿದರೆ ಏನೂ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ಆ ಟಾಪಿಕ್ ರಿಲೇಟೆಡ್ನು ವೀಡಿಯೋಸ್ ಮಾಡಿದ್ದೀನಿ, ನೀವು ನೋಡಿರಲಿಲ್ಲ ಅಂದರೆ ಚಾನಲಲ್ಲಿ ಚೆಕ್ ಮಾಡ್ಬೋದು. ನೀವು ಒಳ್ಳೆ ಕಂಟೆಂಟ್, ನಿಮ್ಮದೇ ಆದ ಕಂಟೆಂಟ್ನ ಅಪ್ಲೋಡ್ ಮಾಡಿದಾದಮೇಲೆ ನಿಮ್ಮ ಚಾನಲ್ನಲ್ಲಿ 4000 ವಾಚ್ ಟೈಮ್ ಮತ್ತು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋವರೆಗೂ ನೀವು ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿರಿ. ಅದಾದಮೇಲೆ ಮತ್ತೆ ಏನು ಮಾಡಬಾರ್ದು ಅಂತಂದರೆ, ಜಾಸ್ತಿ ನೀವು ಕಾಪಿರೈಟ್ ಕ್ಲೇಮ್ ಇರೋ ಸಾಂಗ್ಸ್, ಅಂದರೆ ಬೇರೆಯವ್ರ ಸಾಂಗ್ಸ್ ಇರುತ್ತಲ್ಲ, ಮ್ಯೂಸಿಕ್ ಅಂದರೆ ಫಿಲ್ಮ್ ಸಾಂಗ್ಸ್ ಯೂಸ್ ಮಾಡೋದಾಗಲಿ ಜಾಸ್ತಿ ಮಾಡೋಕ್ಕೆ ಹೋಗ್ಬಾರ್ದು. ಈಗ ಒಂದು 100 ವೀಡಿಯೋಸ್ ಇದೆ ನಿಮ್ಮ ಚಾನಲ್ನಲ್ಲಿ ಅಂತಂದರೆ, ಒಂದು 4-5 ವೀಡಿಯೋಸ್ನಲ್ಲಿ ನೀವು ಫಿಲ್ಮ್ ಸಾಂಗ್ಸ್ ಯೂಸ್ ಮಾಡಿದಿರಿ ಅಂತಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಆದರೆ 100 ವೀಡಿಯೋದಲ್ಲಿ ನೀವು 80-90 ವೀಡಿಯೋಸ್ನಲ್ಲಿ ನೀವು ಫಿಲ್ಮ್ ಸಾಂಗ್ಸ್ ಯೂಸ್ ಮಾಡಿದರೆ ನಿಮಗೆ ಕಾಪಿರೈಟ್ ಕ್ಲೇಮ್ ಜಾಸ್ತಿ ಆಗಿರುತ್ತಲ್ಲ, ಅದಕ್ಕೋಸ್ಕರ ರೀಯೂಸ್ ಕಾಂಟೆಂಟ್ ಅಂತೇಳಿಗಿಸಿ ನಿಮಗೆ ಮಾನಿಟೈಸೇಷನ್ ಮಾಡಲ್ಲ ಫ್ರೆಂಡ್ಸ್. ಇದು ಒಂದು ರೀಸನ್ ಭಾಳಷ್ಟು ಜನಕ್ಕೆ ಬರುತ್ತೆ, ಮಾನಿಟೈಸೇಷನ್ ಆಗಲ್ಲ. ಯಾಕೆಂತಂದರೆ ನೀವು ಬೇರೆಯವ್ರ ಕಂಟೆಂಟ್ ಜಾಸ್ತಿ ಯೂಸ್ ಮಾಡಿರ್ತೀರ, ಅದಕ್ಕೋಸ್ಕರ ಮಾನಿಟೈಸೇಷನ್ ಮಾಡಲ್ಲ. ಅದಕ್ಕೋಸ್ಕರ ಇಂಥ ಚಾನಲ್ಸ್ನ ನೀವು ಅವಾಯ್ಡ್ ಮಾಡಿ, ಇಂಥ ಕಂಟೆಂಟ್ನ ಮೊದಲೇ ಅವಾಯ್ಡ್ ಮಾಡಿ. ಮತ್ತು ನೀವು 1 ವರ್ಷ ನೀವು ಕಷ್ಟಪಟ್ಟು ಅಂಥ ಕಂಟೆಂಟ್ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಮಾನಿಟೈಸೇಷನ್ ಟೈಮ್ನಲ್ಲಿ ನಿಮ್ಮ ಚಾನಲ್ ಮಾನಿಟೈಸ್ ಆಗಲಿಲ್ಲ ಅಂತೇಳಿ ಬೇಜಾರಾಗಬಾರ್ದು. ಇದು ಒಂದು ರೀಸನ್ ಇದೆ, ಮಾನಿಟೈಸೇಷನ್ ಆಗಲ್ಲ. ಎರಡನೇದು ಏನಿದೆ ಅಂತಂದರೆ, ರಿಪಿಟೇಟಿವ್ ಕಂಟೆಂಟ್ ಅಂತೇಳಿ ಬರುತ್ತೆ. ಅಂದರೆ ಒಂದೇ ಥರದ ಕಂಟೆಂಟ್ ಎಲ್ಲ ವೀಡಿಯೋಸ್ದಲ್ಲಿ ಯೂಸ್ ಮಾಡಿದರೆ ನಿಮ್ಮ ಕಂಟೆಂಟ್ ಸೇಮ್ ರಿಪಿಟೇಟಿವ್ ಆಗಿರುತ್ತೆ, ಎಲ್ಲ ವೀಡಿಯೋದಲ್ಲಿ ಯೂಸ್ ಮಾಡಿರ್ತೀರ, ಅದಕ್ಕೋಸ್ಕರ ಮಾನಿಟೈಸೇಷನ್ ಆಗಲ್ಲ. ಅದಕ್ಕೋಸ್ಕರ ಇಂಥ ಕಂಟೆಂಟ್ನೂ ಕೂಡ ನೀವು ಅವಾಯ್ಡ್ ಮಾಡಿ
ಇಲ್ಲಾಂದರೆ ಮಾನಿಟೈಸೇಷನ್ ಆಗಲ್ಲ. ಇದಾದಮೇಲೆ ಮಿಸ್ಲೀಡಿಂಗ್ ಮೆಟಾಡಾಟಾ ಅಂತೇಳಿ ಒಂದು ರೀಸನ್ ಕೊಟ್ಟು ನಿಮ್ಮ ಚಾನಲ್ ಮಾನಿಟೈಸೇಷನ್ ಮಾಡಲ್ಲ ಫ್ರೆಂಡ್ಸ್. ಯಾಕೆಂದರೆ ಏನಿರುತ್ತೆ ಅಂದರೆ ನಿಮ್ಮ ಕಂಟೆಂಟೇ ಒಂದಿರುತ್ತೆ, ನಿಮ್ಮ ಟಾಪಿಕ್ ಟೈಟ್ಲ್ ಇರುತ್ತಲ್ಲ, ಟೈಟ್ಲ್, ಡಿಸ್ಕ್ರಿಪ್ಷನ್, ಟ್ಯಾಗ್ಸ್ ಇದೆಲ್ಲ ಬೇರೆ ಇರುತ್ತೆ. ಅದು ಅವರೆಲ್ಲ ಚೆಕ್ ಮಾಡ್ತಾರೆ. ಅದಕ್ಕೆ ಮ್ಯಾಚ್ ಆಗಲಿಲ್ಲ ಅಂತಂದರೆ ಮಿಸ್ಲೀಡಿಂಗ್ ಮೆಟಾಡಾಟಾ ಅಂತೇಳಿ ನಿಮ್ಮ ಚಾನಲ್ ಮಾನಿಟೈಸೇಷನ್ ಮಾಡಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಇವು ಮೂರನ್ನ ನೀವು ಅವಾಯ್ಡ್ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿರಿ. ಯಾವಾಗ ನಿಮ್ಮ ಚಾನಲ್ನಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ ಮತ್ತು 4000 ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ, ಆವಾಗ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಈಗ ನೀವು ಇಷ್ಟು ಆದಮೇಲೆ ನೀವು ಸ್ವಲ್ಪ ಇದು ಕಾಪಿರೈಟ್ ಸ್ಟ್ರೈಕ್ ಆಯಿತು, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತಂದರೆ ನೀವು ಯೂಟ್ಯೂಬಲ್ಲಿ ಅಡ್ವರ್ಟೈಸರ್ಸ್ಗಾಗಲಿ, ಯೂಟ್ಯೂಬ್ ನೋಡೋರ್ಗಾಗಲಿ, ಯೂಟ್ಯೂಬ್ ಮಾಡೋರ್ಗಾಗಲಿ, ಅಂದರೆ ಈ ವಿಡಿಯೋಸ್ ಅಪ್ಲೋಡ್ ಮಾಡೋರ್ಗಾಗಲಿ ಯಾರಿಗೂ ತೊಂದರೆ ಆಗಬಾರ್ದು ಅಂಥ ಕಂಟೆಂಟ್ನ ನೀವು ಅಪ್ಲೋಡ್ ಮಾಡ್ತಾ ಇರಬೇಕು. ಯಾರಿಗಾದರೂ ತೊಂದರೆ ಆಗ್ತಾಯಿತ್ತು ಅಂತಂದರೆ ಅಂಥ ಕಂಟೆಂಟ್ಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರುತ್ತೆ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್ ವೆಬ್ಸೈಟಿಂದ ಏನೇ ಡೌನ್ಲೋಡ್ ಮಾಡೋದಾಗಲಿ ಅದು ಇಲ್ಲೀಗಲ್ ವೆಬ್ಸೈಟ್ ಇರುತ್ತೆ, ಅದರಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀರ, ಆ ವೆಬ್ಸೈಟ್ ಜೆನ್ಯೂನ್ ಇರಲ್ಲ. ಅಂಥ ಕಂಟೆಂಟ್ ನೀವು ಅಪ್ಲೋಡ್ ಮಾಡಿದರೆ, ನೀವು ಹೇಳಿದರೆ ಅದಕ್ಕೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರುತ್ತೆ. ಮತ್ತು ಗೂಗಲ್ ಪ್ಲೇಸ್ಟೋರ್ ಬಿಟ್ಟು ಬೇರೆ APK ಫೈಲ್ಸ್ ಇರುತ್ತೆ, ಅದರಿಂದ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಅಂಥದ್ದನ್ನು ಮಾಡಿದರೆ ಕೂಡ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರುತ್ತೆ. ಬೇರೆಯವ್ರಿಗೆ ಹಾರ್ಮ್ಫುಲ್ ಆಗ್ತಾ ಇರುತ್ತೆ, ಅಂದರೆ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಇಂಥದ್ದನ್ನ ಯೂಸ್ ಮಾಡಿದರೆ, ಇಂಥದ್ದನ್ನ ಹೇಳಿದರೆ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರುತ್ತೆ. ಬೇರೆ ರೀಸನ್ ಇರುತ್ತೆ, ಅಂಥದ್ದೆಲ್ಲ ನೀವು ತಿಳ್ಕೊಂಡಿರಬೇಕು. ಅದನ್ನು ಅವಾಯ್ಡ್ ಮಾಡಿ ನಿಮ್ಮ ವೀಡಿಯೋದಲ್ಲಿ, ಅಂದರೆ ನಿಮ್ಮ ಚಾನಲಲ್ಲಿ ಒಳ್ಳೆ ಕಂಟೆಂಟ್ನ ನೀವು ಅಪ್ಲೋಡ್ ಮಾಡಿ. ಚಾನಲ್ನಲ್ಲಿ ಮಾನಿಟೈಸೇಷನ್ ಟೈಮ್ನಲ್ಲಿ ನೀವು ಎಲ್ಲ ವೀಡಿಯೋಸ್ನ ನೀವು ಒಂದ್ಸರಿ ರಿವ್ಯೂ ಮಾಡಿ ಫ್ರೆಂಡ್ಸ್. ನೀವೇ ನೋಡ್ಕೊಳ್ಳಿ, ಎಲ್ಲ ಕರೆಕ್ಟ್ ಹಾಕಿದ್ದೀರಾ, ಎಲ್ಲನೂ ಡಾಟಾ ಕರೆಕ್ಟ್ ಇದೆಯಾ, ಏನಾದರೂ ಬೇರೆ ಪ್ರಾಬ್ಲಮ್ ಆಗೋ ಥರ ಇದೆಯಾ, ಅಂದರೆ ಮಿಸ್ಲೀಡಿಂಗ್ ಡಾಟಾ ಆ ಥರ ಬರುತ್ತಾ, ಅಂದರೆ ಟೈಟ್ಲ್ ಅದ್ರ ರಿಲೇಟೆಡ್ ಇದೆಯಾ, ಡಿಸ್ಕ್ರಿಪ್ಷನ್ ಅದ್ರ ರಿಲೇಟೆಡ್ ಬರ್ತಿದ್ದೀರಾ, ಟ್ಯಾಗ್ಸ್ ಏನಾದರೂ ಜಾಸ್ತಿ ಹಾಕಿದ್ದೀರಾ ಡಿಸ್ಕ್ರಿಪ್ಷನಲ್ಲಿ, ಇದನ್ನೆಲ್ಲ ಚೆಕ್ ಮಾಡಿ ಎಲ್ಲನೂ ಕರೆಕ್ಟ್ ಇತ್ತು ಅಂತಂದರೆ ಆವಾಗ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ಫ್ರೆಂಡ್ಸ್. ನಿಮ್ಮ ಚಾನಲ್ನಲ್ಲಿ ಎಲ್ಲ ಕರೆಕ್ಟ್ ಇತ್ತು ಅಂತಂದರೆ ನಿಮ್ಮ ಚಾನಲ್ ಬೇಗ ಮಾನಿಟೈಸೇಷನ್ ಆಗುತ್ತೆ. 1 ದಿನ 2 ದಿನದಲ್ಲಿ ಮಾನಿಟೈಸೇಷನ್ ಆಗಿಬಿಡುತ್ತೆ. ಮಾನಿಟೈಸೇಷನ್ ಆದಮೇಲೆ ಇದು ಒಂದು ಪಾರ್ಟ್ ಆಗುತ್ತೆ. ಮಾನಿಟೈಸೇಷನ್ ಆಗೋವರೆಗೂ ಒಂದು ಪಾರ್ಟ್, ಅಂದರೆ ವೀಡಿಯೋಸ್ ಅಪ್ಲೋಡ್ ಮಾಡೋದು, ವಾಚ್ ಟೈಮ್ ಇನ್ಕ್ರೀಸ್ ಮಾಡ್ಕೊಳ್ಳೋದು, ವ್ಯೂಸ್ ಇನ್ಕ್ರೀಸ್ ಮಾಡ್ಕೋದು, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೋದು, ಇದು ಒಂದು ಪಾರ್ಟ್. ಇನ್ನೂ ಒಂದು ಪಾರ್ಟ್ ಇಂಪಾರ್ಟೆಂಟ್ ಏನಿದೆ ಅಂತಂದರೆ ಮಾನಿಟೈಸೇಷನ್ ಆದಮೇಲೆ ನಿಮ್ಮ ಚಾನಲಿಂದ ನಿಮ್ಮ ಅಕೌಂಟಿಗೆ ದುಡ್ಡು ಬರೋದು. ಇದು ಭಾಳ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ನಿಮಗೆ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬರಲ್ಲ. ಇದರಲ್ಲಿ ಏನೇನು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ ಅಂತಂದರೆ, ಮಾನಿಟೈಸೇಷನ್ ಆದಮೇಲೆ ನೀವು ಎಲ್ಲ ವೀಡಿಯೋಸ್ನ ಮಾನಿಟೈಸ್ ಮಾಡಬೇಕು. ಮಾನಿಟೈಸ್ ಆದಮೇಲೆ ನಿಮ್ಮ ವೀಡಿಯೋಸ್ ಮೇಲೆ ಆ್ಯಡ್ಸ್ ಬರುತ್ತೆ. ನಿಮ್ಮ ಆ್ಯಡ್ಸ್ ಬಂದರೆ YT ಸ್ಟುಡಿಯೋದಲ್ಲಿ ಆ್ಯಡ್ಸಿಂದ ಅರ್ನಿಂಗ್ಸ್ ಆಗ್ತಾ ಇರುತ್ತೆ. ಮತ್ತು YT ಸ್ಟುಡಿಯೋದಲ್ಲಿ ಏನಾಗುತ್ತೆ ಅದು ಆ್ಯಡ್ಸೆನ್ಸಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಅಂದರೆ ಅದರಲ್ಲಿ ಏನು ಅರ್ನಿಂಗ್ ಆಗಿರುತ್ತೆ ಅದು ಆ್ಯಡ್ಸೆನ್ಸಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಆ್ಯಡ್ಸೆನ್ಸಲ್ಲಿ ಟ್ರಾನ್ಸ್ಫರ್ ಆಗಬೇಕು ಅಂತಂದರೆ ಮಂತ್ಲಿ ಒಂದೇ ಸಲ ಆಗುತ್ತೆ ಫ್ರೆಂಡ್ಸ್, ಡೈಲಿ ಅಪ್ಡೇಟ್ ಆಗಲ್ಲ. ಅದರಲ್ಲಿ YT ಸ್ಟುಡಿಯೋದಲ್ಲಿ ಡೈಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಆದರೆ ಆ್ಯಡ್ಸೆನ್ಸಲ್ಲಿ ಮಂತ್ಲಿ 1 ಬಾರಿ ಅಷ್ಟಾಗುತ್ತೆ. 8 ಡೇಟಿಂದ ಎವ್ರಿ ಮಂತ್ 8 ಡೇಟಿಂದ 11-12 ಡೇಟ್ವರೆಗೂ ಅಪ್ಡೇಟ್ ಆಗುತ್ತೆ. ಭಾಳಷ್ಟು ಜನ ನನಗೆ ಕೇಳ್ತಾ ಇರ್ತಾರೆ, ನಾನು YT ಸ್ಟುಡಿಯೋದಲ್ಲಿ ಅರ್ನಿಂಗ್ಸ್ ಆಗ್ತಾಯಿದೆ, ಆದರೆ ಆ್ಯಡ್ಸೆನ್ಸಲ್ಲಿ 0 ತೋರಿಸ್ತಾ ಇದೆ ಅಂತೇಳಿ. ಆದರೆ ನೀವು ಅದನ್ನು ನೀವು ಈ ಥರ ಅರ್ಥ ಮಾಡ್ಕೊಳ್ಳಿ, ಒಂದೇ ಬಾರಿ ಅಪ್ಡೇಟ್ ಆಗುತ್ತೆ. 8 ಡೇಟಿಂದ 11-12 ಡೇಟ್ವರೆಗೂ ಆಗುತ್ತೆ, ಬೇಗ ಡೈಲಿ ಆಗಲ್ಲ. ಅದಕ್ಕೋಸ್ಕರ 0 ಇತ್ತು ಅಂತಂದರೆ ನೀವು ಗಾಬರಿ ಆಗೋಕ್ಕೆ ಹೋಗ್ಬಿಡಿ, ಏನೂ ಪ್ರಾಬ್ಲಮ್ ಆಗಲ್ಲ. ಇಷ್ಟಾದಮೇಲೆ ನೀವು ಮಾನಿಟೈಸೇಷನ್ ಟೈಮ್ನಲ್ಲಿ ನೀವು ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಕ್ರಿಯೇಟ್ ಮಾಡ್ತೀರಾ. ಇದಕ್ಕಿಂತ ಮೊದಲು ಏನು ಮಾಡಬೇಕು ಅಂತಂದರೆ, ನೀವು ನಿಮ್ಮ ಹೆಸರಿಂದ ಅಥವಾ ನಿಮ್ಮ ಏನು ಅಡ್ರೆಸ್ ಅದು ಹಾಕಿರ್ತಾರೆ, ಹೆಸರು ಹಾಕಿರ್ತಾರೆ, ಅದರಿಂದ ನೀವು ಆ್ಯಡ್ಸೆನ್ಸ್ ಅಕೌಂಟ್ನ ಏನಾದರೂ ಕ್ರಿಯೇಟ್ ಮಾಡಿದ್ದೀರಾ ಮೊದಲು ಅದನ್ನು ತಿಳ್ಕೊಬೇಕು ಫ್ರೆಂಡ್ಸ್. ಮೊದಲು ಆ ಹೆಸರಿಂದ ಅಡ್ರೆಸ್ಸಿಂದ ಏನಾದರೂ ಕ್ರಿಯೇಟ್ ಮಾಡಿದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಫಿಕ್ಸ್ ಇನ್ ಆ್ಯಡ್ಸೆನ್ಸ್ ಅಂತೇಳಿ ಬರುತ್ತೆ, ಮತ್ತು ಚೇಂಜ್ ಇನ್ ಅಸೋಸಿಯೇಷನ್ ಅಂತೇಳಿ ಪ್ರಾಬ್ಲಮ್ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ಮೊದಲು ಏನಾದರೂ ಕ್ರಿಯೇಟ್ ಮಾಡಿದ್ದೀರಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಾದಮೇಲೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ, ಕರೆಕ್ಟಾಗಿ ಮಾನಿಟೈಸೇಷನ್ ಆಗುತ್ತೆ. ಇಲ್ಲಾಂದರೆ ಮತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ ಪ್ರಾಬ್ಲಮ್ ಆಗುತ್ತೆ. ಇದು ಒಂದು ನೆನ್ಪಿಟ್ಕೊಳ್ಳಿ. ನಿಮ್ಮ ಮಾನಿಟೈಸೇಷನ್ ಆಯಿತು ನಿಮ್ಮ ಚಾನಲ್ ಅಂದಮೇಲೆ ನೀವು ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿರ್ತೀರ. ನೀವು ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿದಾದ್ಮೇಲೆ ನೀವು ಆ್ಯಡ್ಸೆನ್ಸ್ ಅಕೌಂಟ್ ಓಪನ್ ಮಾಡ್ತೀರಾ. ಫಸ್ಟ್ ಪೇಜ್ ಬರುತ್ತೆ, ಅದರಲ್ಲಿ ಆ್ಯಡ್ ಸೈಟ್ ಅಂತೇಳಿ ಬರುತ್ತೆ, ಇನ್ನೂ ಬೇರೆ ಐಕಾನ್ಸ್ ಇರುತ್ತೆ. ಅದರಲ್ಲಿ ಏನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಇದು ಕೂಡ ಭಾಳಷ್ಟು ಜನ ತಪ್ಪು ಮಾಡ್ತಾ ಇರ್ತಾರೆ. ಮತ್ತು ನಾನು ಕೇಳ್ತಾ ಇರ್ತಾರೆ, ಇದು ಏನಿದೆ ಆ್ಯಡ್ ಸೈಟ್ ಅಂದರೆ ಯೂಟ್ಯೂಬ್ URL, ನಮ್ಮ ಚಾನಲ್ URL ಇರುತ್ತಲ್ಲ ಅದನ್ನು ಹಾಕಬೇಕಾ, ಆ ಥರ ಕೇಳ್ತಾ ಇರ್ತಾರೆ. ಅದರಲ್ಲಿ ಏನೂ ಹಾಕೋಕ್ಕೆ ಹೋಗ್ಬೇಡಿ, ಅದರಲ್ಲಿ ಏನೂ ಟಚ್ ಮಾಡೋಕ್ಕೆ ಹೋಗ್ಬೇಡಿ. ಅದು ವೆಬ್ಸೈಟ್ ರಿಲೇಟೆಡ್ ಇದೆ ಆ ಪೇಜು, ಆ ವೆಬ್ಸೈಟ್ ಇದ್ರೆ ಅಷ್ಟೇ ಅದು ಯೂಸ್ ಆಗುತ್ತೆ. ನಿಮಗೆ ಚಾನಲ್ ಇತ್ತು, ವೆಬ್ಸೈಟ್ ಇರಲಿಲ್ಲ ಅಂತಂದರೆ ನೀವೇನೂ ಮಾಡೋಕ್ಕೆ ಹೋಗ್ಬಿಡಿ, ಅದು ಅಷ್ಟೇ ಬಿಟ್ಬಿಡಿ. ಈಗ ನೀವು ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿರ್ತೀರ, ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅಂತಂದರೆ ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ನೀವು ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕು ಅಂತಂದರೆ ನಿಮಗೆ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ, ಮತ್ತು ಪಾಸ್ಪೋರ್ಟ್ ಬೇಕಾಗುತ್ತೆ, ಡ್ರೈವಿಂಗ್ ಲೈಸೆನ್ಸ್, ಎಲೆಕ್ಷನ್ ಕಾರ್ಡ್ ಅಂತ ಈ ಥರ ID ಕಾರ್ಡ್ಸ್ ಬೇಕಾಗುತ್ತೆ. ಇದರಲ್ಲಿ ಯಾವುದಾದ್ರೂ ಇದ್ರೂ ಮಾಡ್ಬೋದು, ಆದರೆ ಭಾಳಷ್ಟು ಜನ ಪ್ಯಾನ್ ಕಾರ್ಡ್ನೇ ಅಪ್ಲೋಡ್ ಮಾಡ್ತಾರೆ. ಅದು ತುಂಬ ಈಸಿ ಇದೆ. ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇರಲಿಲ್ಲ ಅಂತಂದರೆ ನೀವು ಮಾನಿಟೈಸೇಷನ್ ಅಪ್ಲೈ ಮಾಡ್ತಾ ಇರ್ತಾರಲ್ಲ ಆವಾಗ, ಅಥವಾ ಅದಕ್ಕೆ ಮುಂಚೆನೇ ನೀವು ಪ್ಯಾನ್ ಕಾರ್ಡ್ನ ರೆಡಿ ಮಾಡಿ ಇಟ್ಕೋಬೇಕು. ಪ್ಯಾನ್ ಕಾರ್ಡ್ನ ನೀವು ಮಾಡಿಸ್ಕೊಂಡು ಇಟ್ಕೊಂಡಿರಬೇಕು. ಇದಾದಮೇಲೆ ನೀವು
ಪ್ಯಾನ್ ಕಾರ್ಡ್ ಇತ್ತು ಅಂತಂದರೆ ನೀವು ಐಡೆಂಟಿಟಿ ವೆರಿಫಿಕೇಷನ್ ಮಾಡ್ಕೋಬೋದು. ಇದಾದ ಐಡೆಂಟಿಟಿ ವೆರಿಫಿಕೇಷನ್ ಆದಮೇಲೆ ನೆಕ್ಸ್ಟು ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕು ಫ್ರೆಂಡ್ಸ್. ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕು ಅಂತಂದರೆ ನಿಮ್ಮ ಆ್ಯಡ್ಸೆನ್ಸ್ ಲೆಟರ್ ಇರುತ್ತಲ್ಲ, ಆ್ಯಡ್ಸೆನ್ಸಿಂದ ಒಂದು ಲೆಟರ್ ಕಳಿಸ್ತಾರೆ ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟಲ್ಲಿ $10 ಕಂಪ್ಲೀಟ್ ಆದಮೇಲೆ ನಿಮ್ಮ ಅಡ್ರೆಸ್ ಏನು ಕೊಟ್ಟಿರ್ತಾರಲ್ಲ ಮಾನಿಟೇಷನ್ ಅಪ್ಲೈ ಮಾಡೋ ಟೈಮಲ್ಲಿ ಅದು ಕರೆಕ್ಟಾಗಿ ಕೊಟ್ಟಿದ್ದರೆ ನಿಮ್ಮ ಅಡ್ರೆಸ್ಗೆ ಲೆಟರ್ ಬರುತ್ತೆ. ಆ ಲೆಟ್ರನ್ನ ತೊಗೊಂಡು ನೀವು ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಇದರಲ್ಲಿ 4 ಬಾರಿ ನೀವು ಅಪ್ಲೈ ಮಾಡ್ಬೋದು, ರೀಸೆಂಡ್ ಮಾಡ್ಬೋದು. ಅಂದರೆ ಫಸ್ಟ್ ಟೈಮ್ ಅವರು ನಿಮಗೆ ಲೆಟರ್ ಕಳಿಸ್ತಾರೆ. ಅದಾದಮೇಲೆ ನೀವು ಅದು ಬರಲಿಲ್ಲ 1 ಮಂತ್ ಆದರೂ ಕೂಡ ನಿಮಗೆ ಬರಲಿಲ್ಲ ಅಂತಂದರೆ ಸೆಕೆಂಡ್ ಟೈಮ್ ರೀಸೆಂಡ್ ಅಂತಲೇ ಆಪ್ಷನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ಮತ್ತೆ ಒಂದು ಸಲ ಅವ್ರು ಕಳಿಸ್ತಾರೆ. ಆದರೂ 2 ಟೈಮ್ ಆದರೂ ಕೂಡ ಬರಲಿಲ್ಲ ಅಂತಾರೆ ಮತ್ತೆ ರೀಸೆಂಡ್ ಅಂತ ಕ್ಲಿಕ್ ಮಾಡಿದರೆ ಮತ್ತೆ ಕಳಿಸ್ತಾರೆ. ಅದು ಬರಲಿಲ್ಲ ಅಂತಂದರೆ 4ನೇ ಸರಿ ಇರುತ್ತೆ, ಅವರು ಒಂದು ಸರಿ ಕಳಿಸ್ತಾರೆ, ನೀವು 3 ಸರಿ ಮಾಡ್ಬೋದು. 3ನೇ ಸರಿ ನೀವು ಅಂದರೆ 3ನೇ ಸರಿ ರೀಸೆಂಡ್ ಅಂತ ಕ್ಲಿಕ್ ಮಾಡಿದರೆ ಮತ್ತೆ ಲೆಟರ್ ಕಳಿಸ್ತಾರೆ. ಟೋಟಲ್ 4 ಲೆಟರ್ ಬರುತ್ತೆ. 4ರಲ್ಲಿ ನಿಮಗೆ ಯಾವುದಾದ್ರೂ ಒಂದು ಲೆಟರ್ ನಿಮಗೆ ಕೈಗೆ ಸಿಕ್ಕರೆ ನೀವು ಅದರಲ್ಲಿ ಏನು ಪಿನ್ ಇರುತ್ತಲ್ಲ 6 ಡಿಜಿಟ್ ಪಿನ್ ಇರುತ್ತೆ, ಅದನ್ನು ನೀವು ಎಂಟ್ರಿ ಮಾಡಿದರೆ ಅಡ್ರೆಸ್ ವೆರಿಫೈ ಆಗುತ್ತೆ. ನೀವು ಅಡ್ರೆಸ್ನ ಕರೆಕ್ಟಾಗಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಕರೆಕ್ಟಾಗಿ ಹಾಕಿದರೆ ನಿಮಗೆ ಬೇಗ ಬರುತ್ತೆ. 15 ಡೇಸಿಂದ 30 ಡೇಸ್ವರೆಗೂ ನಿಮಗೆ ಲೆಟರ್ ಬರುತ್ತೆ. ನಿಮಗೆ ಗೊತ್ತಿರಲಿಲ್ಲ ಅಂತಂದರೆ ಯಾವ ಥರ ಹಾಕಬೇಕು, ಸಿಟಿನಲ್ಲಿದ್ದರೆ ಯಾವ ಥರ ಹಾಕಬೇಕು, ಹಳ್ಳಿನಲ್ಲಿದ್ದರೆ ಯಾವ ಥರ ಹಾಕಬೇಕು ಅಂತೇಳಿ ಆಗಲೇ ವೀಡಿಯೋ ಮಾಡಿದ್ದೀನಿ, ನೋಡಿರಲಿಲ್ಲ ಅಂದರೆ ನೋಡ್ಬೋದು. ಈಗ ನಿಮಗೆ ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟ್ ಆಯಿತು ಅಂತಂದರೆ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅಂದರೆ US ಟ್ಯಾಕ್ಸ್ ಫಾರ್ಮ್ ಫಿಲಪ್ ಮಾಡೋದು. ಇದು ಸ್ವಲ್ಪ ಲಾಂಗ್ ಪ್ರೊಸೆಸ್ ಇದೆ. ಸ್ವಲ್ಪ ನಾವು ವೀಡಿಯೋ ಮಾಡಿರ್ತೀನಿ, ಆ ವಿಡಿಯೋ 2 ಮಾಡಿದ್ದೀನಿ ಆಗಲೇ ಆ ಟಾಪಿಕ್ ಮೇಲೆ. ನೋಡಿರಲಿಲ್ಲ ಅಂದರೆ ನೋಡ್ಬೋದು, ಅಥವಾ ಬೇರೆ ಯಾರ ಚಾನಲ್ನಲ್ಲಾದರೂ ಆ ವಿಡಿಯೋ ಮಾಡಿದರೆ ನೋಡಿ, ನೀವು ಒಂದು 2-3 ಸರಿ ಆ ವಿಡಿಯೋನ ನೋಡಿ ನೀವು ಕರೆಕ್ಟಾಗಿ ಫಾರ್ಮ್ ಫಿಲಪ್ ಮಾಡಬೇಕು. ಅದಕ್ಕೆ ನಿಮಗೆ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ, ಅಡ್ರೆಸ್ ಬೇಕಾಗುತ್ತೆ. ಈಸಿ ಇದೆ, ಬೇಗ ಅಪ್ರೂವ್ ಆಗುತ್ತೆ. ನೀವು ನೀಟಾಗಿ ಮಾಡಬೇಕು ಫ್ರೆಂಡ್ಸ್. US ಟ್ಯಾಕ್ಸ್ ಆದಮೇಲೆ ನೆಕ್ಸ್ಟ್ ನೀವು ಬ್ಯಾಂಕ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಬ್ಯಾಂಕ್ ಡೀಟೇಲ್ಸ್ ಅಂದರೆ ನಿಮಗೆ ಪಾಸ್ಬುಕ್ ಇರುತ್ತೆ ನಿಮ್ಮ ಹತ್ರ, ಪಾಸ್ಬುಕ್ ಇದ್ದರೆ ಆಯಿತು. ಮತ್ತು ಸ್ವಿಫ್ಟ್ ಕೋಡ್ ಇಂಪಾರ್ಟೆಂಟ್ ಇದೆ. ಸ್ವಿಫ್ಟ್ ಕೋಡ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಇದು ಭಾಳಷ್ಟು ಜನಕ್ಕೆ ಸಿಗಲ್ಲ. ನೀವು ಬ್ಯಾಂಕ್ ಮ್ಯಾನೇಜರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಸ್ವಿಫ್ಟ್ ಕೋಡ್ನ ತೊಗೊಳ್ಬೇಕಾಗುತ್ತೆ. ಒಂದು ವೇಳೆ ನೀವು ನಿಮ್ಮ ಅಕೌಂಟ್ ಇರುತ್ತಲ್ಲ, ಆ ಅಕೌಂಟ್ ಅಲ್ಲಿ ನಿಮ್ಮ ಬ್ಯಾಂಕ್ ಮ್ಯಾನೇಜರ್ ಸ್ವಿಫ್ಟ್ ಕೋಡ್ ಕೊಡಲಿಲ್ಲ ಅಂತಂದರೆ ಬೇರೆ ಬ್ಯಾಂಕ್ಸ್ ಇರುತ್ತಲ್ಲ ಅದರಲ್ಲಿ ಹೋಗಿ ಸ್ವಿಫ್ಟ್ ಕೋಡ್ ಕೇಳಿ. ಯಾರು ಕೊಡ್ತಾರೆ, ಯಾವ ಬ್ಯಾಂಕಲ್ಲಿ ಸ್ವಿಫ್ಟ್ ಕೋಡ್ ಕೊಡ್ತಾರೆ ಆ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಿ ಸ್ವಲ್ಪ ಟ್ರಾನ್ಸಾಕ್ಷನ್ ಮಾಡಿ ಆ ಬ್ಯಾಂಕ್ ಡೀಟೇಲ್ಸ್ನ ನೀವು ಹಾಕ್ಬೋದು. ಇನ್ನೂ ಒಂದು ಏನು ಕ್ವಶನ್ಸ್ ಕೇಳ್ತಾ ಇರ್ತಾರೆ ಅಂತಂದರೆ, ನೀವು ಪ್ಯಾನ್ ಕಾರ್ಡ್ ಒಬ್ಬರದ್ದಿರುತ್ತೆ, ಬ್ಯಾಂಕ್ ಡೀಟೇಲ್ಸ್ ಬೇರೆಯವ್ರದ್ದು ಕೊಟ್ಟರೆ ನಡೆಯುತ್ತಾ ಅಂತೇಳಿ ಕೇಳ್ತಾರೆ. ಆ ಥರ ನಡೆಯಲ್ಲ ಫ್ರೆಂಡ್ಸ್. ಪ್ಯಾನ್ ಕಾರ್ಡ್ ಯಾರ್ದು ಕೊಟ್ಟಿರ್ತೀರ ಅವ್ರದ್ದೇ ನೀವು ಬ್ಯಾಂಕ್ ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ಈಗ ನಿಮ್ಮ ಚಾನಲಲ್ಲಿ ಎಲ್ಲ ಡಾಲರ್ಸ್ ಕಂಪ್ಲೀಟ್ ಆಗುತ್ತೆ. ಯಾವಾಗ ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟಲ್ಲಿ $100 ಕಂಪ್ಲೀಟ್ ಆಗುತ್ತೆ, ಆವಾಗ ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಯಾವ ಡೇಟ್ ಅಂದರೆ 25th ಡೇಟ್ಗೆ ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟಿಂದ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಆಗುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರಬೇಕು ಅಂತಂದರೆ ಸ್ವಲ್ಪ ದಿನ ತೊಗೊಳುತ್ತೆ. ಫಸ್ಟ್ ಟೈಮ್ ನೀವು ಪೇಮೆಂಟ್ ತೊಗೊಳ್ತಾ ಇದ್ದೀರಿ ಅಂತಂದರೆ 15 ಡೇಸ್ 25th ನೆಕ್ಸ್ಟ್ 15th ಡೇಟ್ 20 ಡೇಟ್ ನೆಕ್ಸ್ಟ್ ಮಂತ್ ಇರುತ್ತಲ್ಲ ಅಲ್ಲಿವರೆಗೂ ಟೈಮ್ ತೊಗೊಳುತ್ತೆ. ಅಲ್ಲಿವರೆಗೂ ನಿಮ್ಮದೆಲ್ಲ ಬ್ಯಾಂಕ್ ಡೀಟೇಲ್ಸ್ ಕರೆಕ್ಟ್ ಇತ್ತು, ಸ್ವಿಫ್ಟ್ ಕೋಡ್ ಕರೆಕ್ಟ್ ಇತ್ತು ಅಂತಂದರೆ ನಿಮಗೆ ಅಮೌಂಟ್ ಬರುತ್ತೆ ಫ್ರೆಂಡ್ಸ್. ಈ ಥರ ನಿಮಗೆ ಯೂಟ್ಯೂಬಿಂದ ಫಸ್ಟ್ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡೋದ್ರಿಂದ ಮತ್ತು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದ್ರಿಂದ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬರೋವರೆಗೂ ಇಷ್ಟು ಪ್ರಾಸೆಸ್ ಇರುತ್ತೆ ಫ್ರೆಂಡ್ಸ್. ಇಷ್ಟು ಪ್ರಾಸೆಸ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ನೀವು ಯೂಟ್ಯೂಬಿಂದ ದುಡ್ಡು ತೊಗೋಬೋದು ಫ್ರೆಂಡ್ಸ್. ಭಾಳಷ್ಟು ಜನಕ್ಕೆ ಈ ವಿಷಯ ಗೊತ್ತಿರಲ್ಲ. ಇದರಲ್ಲಿ ಯಾವ ಥರ ಬರುತ್ತೆ ಅಂತೇಳಿ ಗೊತ್ತಿರುತ್ತೆ, ಆದರೆ ಏನೇನು ಪ್ರಾಬ್ಲಮ್ಸ್ ಅಕ್ಯೂರ್ ಆಗುತ್ತೆ, ಏನೇನು ಪ್ರಾಬ್ಲಮ್ಸ್ ಅದರಲ್ಲಿ ಬರುತ್ತೆ, ಯಾವ ಥರ ಅವಾಯ್ಡ್ ಮಾಡಬೇಕು ಅಂತೇಳಿ ಗೊತ್ತಿರಲ್ಲ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಪಿನ್ ಟು ಪಿನ್ ತಿಳಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಬಿಟ್ಟು ನಿಮಗೆ ಏನಾದರೂ ಡೌಟ್ ಇತ್ತು, ಏನಾದರೂ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತಂದರೆ ನೀವು ಕಮೆಂಟ್ನಲ್ಲಿ ತಿಳಿಸಿ, ಯಾವ ಥರ ಸಾಲ್ವ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.